ದೇವಸ್ಥಾನದ ಹೊಳೆಯ ಪಕ್ಕದಲ್ಲಿರುವಂತಹ ಗದ್ದೆಯಲ್ಲಿ ಊಟದ ವ್ಯವಸ್ಥೆಯ ಜೊತೆಗೆ ತರಕಾರಿ ಹಚ್ಚುವ ವ್ಯವಸ್ಥೆ, ಅಡುಗೆ ಮಾಡುವ ವ್ಯವಸ್ಥೆ ಹಾಗೂ ಅಲ್ಲೊಂದು ವೇದಿಕೆಯೂ ಕೂಡ ಇದೆ. ನಾವು ಅಲ್ಲಿಗೆ ತೆರಳಿ ತರಕಾರಿ ಹಚ್ಚುವ ಸ್ವಯಂ ಸೇವಕರನ್ನು ಪರಿಚಯ ಮಾಡುವ. ಸ್ವಾಗತಿಸಲು ಎಲ್ಲ ಭಗವದ್ಭಕ್ತರು ರಾಜಗೋಪುರದ ಮುಂಭಾಗ ಅಲ್ಲಿ ಕುಳಿತು ಈ ಕಾರ್ಯಕ್ರಮವನ್ನ ಸಂಧಾನಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಭಾಗವಹಿಸಿ ಭಕ್ತಾದಿಗಳು ಯಾರು ಕೂಡ ಸುಮ್ಮನೆ ಅನ್ನಪ್ರಭು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ಗುರುವೇಲು. ಗೀತಾಲಕ್ಷ್ಮಿ. ಸೀತಾಲಕ್ಷ್ಮಿ. ಮನೆ ಬೆಟ್ಟಂಬಾಡಿ, ಬನ್ನಿಪಾಡಿ. എവിടെയമ്മ വീട്? മഞ്ചേശ്വര തന്നെ വരുന്നത് പച്ചക്കറി മേടിക്കാൻ. വളരെ സന്തോഷം. എന്താ പേരെന്ന് പറഞ്ഞ? കമല. കമലാക്ഷി. മനെ കാസർഗോഡ് സമീപ. ವಾರಿಜ. ಮನೆ ನೆಲ್ಲಿಕೊಂದು ಕಡಲ ತೀರ. ಜಯಶ್ರೀ. ಎಲ್ಲಿ ಮನೆ? ನೆಲ್ಲಿಕೊಂದು ಮಂಜುಷಾ ಕೂಡ್ಲು. ಕಮಲ. ನಿಮ್ಮ ಹೆಸರು? ವೀಣಾ. ನೆಲ್ಲಿಕೊಂದು. ಸರಿ. ಸುರೇಖ. ಬಂಟ್ವಾಳ ಬೀಚ್ ರೋಡಿಂದ ಬರುದಾ? ಓ ಸಂತೋಷ. ಅಲ್ಲಿ ಓ ಅಲ್ಲಿಂದ ಸಮೇತ. ನೀವು ನಿಮ್ಮ ಮನೆ ಇರೋದು ಬಂಟ್ವಾಳದಲ್ಲ? ಸಂತೋಷ. ಅಲ್ಲಿಂದ ಇಲ್ಲಿಗೆ ಬಂದು ವಿಘ್ನೇಶ್ವರನ ಸೇವೆ ಮಾಡಲಿಕ್ಕೆ ನಿಮಗೆ ಒಂದು ಭಾಗ್ಯವು ಲಭಿಸಿತು. ನೀವು ಕೂಡ ಆ ಸಮಿತಿಯ ಪರವಾಗಿ ಬಂದು ಇಲ್ಲಿ ವಿಘ್ನೇಶ್ವರನ ಆಶೀರ್ವಾದ ಪಡೆದು ಇಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ತಿರೋದು ನಿಜವಾಗಿ ಗ್ರೇಟ್. ಹರೇ ರಾಮ. ಅಣ್ಣ ನಿಮ್ಮ ಹೆಸರು ಹೇಗೆ? ರಾಜೇಶ್. ಎಲ್ಲಿ ಮನೆ? ಇಲ್ಲಿ ಹತ್ತಿರದ. ನೀವು ಮೊನ್ನೆ ಇಲ್ಲಿ ಇದ್ದೀರಾ? ಕಲಶಕ್ಕಿಂತ ಮುಂಚೆ ಇದ್ದೀರಾ? ಗ್ರೇಟ್ ಗ್ರೇಟ್ ವರ್ಕ್, ಗ್ರೇಟ್ ವರ್ಕ್. ಓ ನೀವು ಮಧುರ್ನ ಬ್ರಹ್ಮಕಲಶೋತ್ಸವದಲ್ಲಿ ಸೇವೆ ಮಾಡಲಿಕ್ಕೋಸ್ಕರ ದುಬೈಯಿಂದಲೇ ಬಂದದ್ದು, ಅದಕ್ಕೋಸ್ಕರವೇ? ರಿಯಲಿ ಗ್ರೇಟ್. ನಿಮ್ಮ ನಿಜವಾಗಿ ಮನಸ್ಸಿಗೆ ಉಂಟಲ್ವಾ, ಇಲ್ಲಿನ ವಿಘ್ನೇಶ್ವರ ಖಂಡಿತವಾಗಿ ಆಶೀರ್ವಾದ ಮಾಡಿ ಮಾಡ್ತಾನೆ. ನಿಮ್ಮ ಆ ಒಂದು ಒಳ್ಳೆಯ ಮನಸ್ಸಿಗೆ ನಿಜವಾಗಿಯೂ ನಾನು ಕೂಡ ಒಂದು ಹ್ಯಾಟ್ಸ್ ಆಫ್ ಮಾಡ್ತೇನೆ. ಅಲ್ಲ ನಿಮ್ಮಂಥವರೆಲ್ಲರ ಆ ಒಂದು ಸಹೃದಯದಿಂದ ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ ಇಷ್ಟು ಸಾವಿರ ಗಟ್ಟಲೆ ಜನ ಆಗ್ತಿದ್ರು ಕೂಡ ಇಷ್ಟೊಂದು ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಬಹಳ ಸರಾಗವಾಗಿ ಆಯೋಜಕರಿಗೆ ಇದನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಹೆಲ್ಪ್ ಆಗುವಂಥದ್ದು ನಿಮ್ಮಂಥವರ ಎಲ್ಲರ ಆ ಸಹೃದಯರ ಪರಿಶ್ರಮದ ಫಲವಾಗಿ. ಅದಕ್ಕೆ ನಿಜವಾಗಿಯೂ ನಾವೆಲ್ಲರೂ ಕೂಡ ನಿಮಗೆ. ಸರ್ ನಿಮ್ಮ ಹೆಸರು? ಚಂದ್ರ. ಎಲ್ಲಿ ಮನೆ? ಇಲ್ಲಿ ಹತ್ತಿರದವ್ರೆ. ನೀವು ಕೂಡ ಕಲಶೋತ್ಸವಕ್ಕಿಂತ ಒಂದು ವಾರ ಒಂದು ತಿಂಗಳು ಮುಂಚೆ ಇದ್ದೀರಾನ ಇಲ್ಲಿ ಆಕ್ಟಿವ್ ಆಗಿ? ಹಾಗೆ ಇಲ್ಲಿ ಒಬ್ಬರನ್ನ ಈಗ ಮಾತಾಡಿಸಿದೆ, ಗಲ್ಫಿಂದ ಅದಕ್ಕೋಸ್ಕರ ಬಂದಿದ್ದಾರಂತೆ ಅಲ್ಲ? ಅದೆಲ್ಲ ನಿಜವಾಗಿ ತುಂಬ ಗ್ರೇಟ್. ಅದೇ ಹೇಳಿದ್ದು ನಿಮ್ಮಂಥವರೆಲ್ಲರ ಸಹೃದಯರ ಕಠಿಣ ಶ್ರಮದ ಫಲವಾಗಿ ಈ ಒಂದು ಕಲಶೋತ್ಸವ ಇಷ್ಟು ಸಾವಿರ ಗಟ್ಟಲೆ ಜನ ಆಗ್ತಿದ್ರು ಕೂಡ ಅವರನ್ನೆಲ್ಲರನ್ನು ಸಂಭಾಳಿಸಿಕೊಂಡು ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವರನ್ನೆಲ್ಲ ಸಂತೃಪ್ತಿಯಾಗಿ ಏನು ಉಪಚಾರ ಮಾಡೋದಾಗಿರ್ಬೋದು, ಅವರಿಗೆ ಊಟ ತಿಂಡಿ ಕೊಡೋದಾಗಿರ್ಬೋದು, ಬಾಯಾರಿಕೆ ಕೊಡೋದಾಗಿರ್ಬೋದು, ಎಲ್ಲವೂ ಕೂಡ ನೀವು ಮಾಡ್ತಾ ಇದ್ದೀರಿ. ಆ ಎಲ್ಲ ನಿಮ್ಮೆಲ್ಲರ ಪರಿಶ್ರಮದ ಫಲವಾಗಿ ಇವತ್ತಿನ ಈ ಆಯೋಜನಾ ಸಮಿತಿಯ ಸದಸ್ಯರಿಗೆ ಯಾವುದೇ ತಲೆಬಿಸಿಲ್ಲದೆ ನಿರಾಳವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಏನು ಅವರಿಗೆ ಒಂದು ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಲ್ವಾ? ನಿಜವಾಗಿ ಅಲ್ವಾ? ക്ഷേത്രത്തിലേക്ക് എത്തിച്ചേർന്നുകൊണ്ടിരിക്കുന്നു. ഇപ്പോൾ ശാലയുടെ പരിസരത്തായി കലവറയിലേക്ക് വാഹനം എത്തിച്ചേർന്നുകൊണ്ടിരിക്കുന്നു. ഇതിന് എടുക്കാനുള്ള ನೀವು ಕೂಡ ಎಲ್ಲರೂ
ವಾಲಂಟಿಯರ್ ಸ್ವಯಂ ಸೇವಕರು ವಾಲಂಟಿಯರ್ಸ್ ವಿಘ್ನೇಶ್ವರನ ಒಳ್ಳೇದು ಮಾಡಿ. ಹರೇ ರಾಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ತರಕಾರಿ ಹಚ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಜನ ಅಂತ. ಹೆಚ್ಚಿನವರು ಇಲ್ಲಿಯ ಸ್ಥಳೀಯ ನಿವಾಸಿಗಳು, ಜೊತೆಗೆ ದೂರದ ಊರುಗಳಿಂದ ಕೂಡ ಬಂದವರಿದ್ದಾರೆ. ಇಲ್ಲೊಬ್ಬರನ್ನೀಗ ಮಾತಾಡಿಸಿದೆ, ಬಂಟ್ವಾಳದಿಂದ ಬಂದವರು. ಅವರದ್ದೇ ಇಲ್ಲಿ ಒಂದು ಕೂಡ್ಲಲ್ಲಿ ಒಂದು ಸಮಿತಿ ಉಂಟಂತೆ. ನಿಮಗೆ ಹೇಗೆ ಕೂಡ್ಲು ಟಚ್? ಅಮೃತ ಅಲ್ಲಿಯ ಸದಸ್ಯರು. ಹಾಂ, ಅಮೃತ ಅನ್ನಮಯ್ಯ ಮಠ. ಕೂಡ್ಲಲ್ಲಿ ಒಂದು ಅಮೃತ ಅನ್ನಮಯ್ಯ ಮಠ ಉಂಟು. ಅದರ ಸದಸ್ಯ ಆಗಿರುವವರು, ಬಂಟ್ವಾಳದಲ್ಲಿರುವವರು, ಅವರು ಕೂಡ ಆ ಸಮಿತಿಯ ಪರವಾಗಿ ಇಲ್ಲಿ ವಿಘ್ನೇಶ್ವರನ ಸನ್ನಿಧಿಗೆ ಬಂದು ಸೇವೆ ಮಾಡ್ತಾ ಇದ್ದಾರೆ. ನೋಡಿ, ಅವರು ಕೂಡ ತರಕಾರಿ ಹಚ್ಚುವಂಥದ್ದು. ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಹೇಳಿದೆ ನನ್ನ ಒಬ್ಬ ಕ್ಲಾಸ್ಮೇಟ್ ಕೂಡ ಇಲ್ಲಿದ್ದಾನೆ ಅಂತ. ಅವನು ಇವತ್ತು ಕೂಡ ನೋಡಿ ಕಲಶೋತ್ಸವ ಆರಂಭವಾದಂದಿಂದ ಅವತ್ತಿಂದಲೂ ಕೂಡ ಇಲ್ಲಿ ಅವನು ಕೂಡ ಸರ್ವಿಸ್ ಮಾಡ್ತಾ ಇದ್ದಾನೆ. ಶ್ರೀನಿವಾಸ, ನಮಸ್ಕಾರ. ಇವತ್ತು ತರಕಾರಿ ಹಚ್ಚುವ ಸೆಕ್ಷನ್ ಬೆಳಿಗ್ಗೆಯಿಂದಲೇ ಇದ್ದಿ? ಓಕೆ, ಸರಿ ಸರಿ. ಆ ವಿಘ್ನೇಶ್ವರ ನಮಸ್ಕಾರ ಅಮ್ಮ. ಎಲ್ಲಿಂದ ಬರ್ತಾ ಇದ್ದೀರಿ? ಕೂಡ್ಲು. ಹೆಸರಿಗೆ? ಗೌರಿ. ಸಂತೋಷ. ಹರೇ ರಾಮ. ನಮಸ್ಕಾರ. ಹೆಸರಿಗೆ? ಅನಿತಾ. ಸರಿತಾ. ಮನೆ? ಕೂಡ್ಲು. ಹೆಸರಿಗೆ? ದೀಪ. ಕೂಡ್ಲಿನವರು ಹೆಚ್ಚಿನವರು ಇರೋದು ಅಂತ ಇಲ್ಲಿ ಅಲ್ಲ? ಹಾಯ್ ಫ್ರೆಂಡ್ಸ್, ನಾನೀಗ ಬರುವಾಗ ಇಲ್ಲಿ ಎಲ್ಲರೂ ಕೂಡ ಬಾಳೆಕಾಯಿ ಕೊಚ್ತಾ ಇದ್ದಾರೆ. ಇದೊಂದಿದ್ದೀನಿ. ಕನ್ನಡ ಗೊತ್ತಿರೋರು ಯಾರಾದ್ರೂ ಇರ್ತಾರ ಇಲ್ಲಿ? ಕನ್ನಡದವರ? ಇಲ್ಲಿ ಬಾಳೆಕಾಯಿ ಯಾವುದಕ್ಕೆ? ಪಲ್ಯಕ್ಕವ ಅಲ್ಲ ಗಸಿಗ? ಪಲ್ಯಕ್ಕೆ ಈ ರೀತಿಯಾಗಿ ಹಚ್ಬೇಕಂತ ನೋಡಿ. ಇದು ಸ್ವಲ್ಪ ದೊಡ್ಡ ಇಲ್ವಾ? ಇವರಿಗೆ ವೀಕ್ಷಕರಿಗೆ ಹೇಳಿ. ಕಟ್ ಮಾಡ್ಬೋದು ಅಲ್ಲ, ಇಲ್ಲಿ ಇವರು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ಕೇಳಿದೆ ಇದು ಪಲ್ಯಕ್ಕ ಅಲ್ಲ ಗಸಿಗ ಅಂತ. ಪಲ್ಯಕ್ಕೆ ಅಂತ ಹೇಳಿದ್ರು. ಬಾಯ್ಲ್ ಮಾಡುವಾಗ ಅದು ಸಾಫ್ಟ್ ಆಗ್ತದಂತೆ. ಆಗ ಅವರಿಗೆ ಏನು ಊಟ ಮಾಡುವವರಿಗೆ ಅದು ನುರಿಲಿಕ್ಕೆ ಹೆಲ್ಪ್ ಆಗ್ತದೆ, ತೊಂದರೆ ಇಲ್ಲ. ದೊಡ್ಡ ಆದರೂ ಸಹ ಮತ್ತೆ ಎಲ್ಲ ಅಗ್ದು ತಿನ್ನೋದಲ್ವಾ. ಅವರಿಗೆಲ್ಲ ಸ್ವಲ್ಪ ತುಂಬ ಹಚ್ಚಿ ಆಗುವಾಗ ಸ್ವಲ್ಪ ಉದಾಸನ ಆಗ್ಬೋದು. ಬೇಗ ಮುಗಿಲಿಕ್ಕೆ ಅಂತ ಸ್ವಲ್ಪ ಹೇಳಿಕೊಂಡು ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ಪರಿಚಯ ಮಾಡಿ ಹೆಸರು? ದೃಶ್ಯ. ಫ್ರಮ್ ವಿದ್ಯಾನಗರ, ಕಾಸರಗೋಡು. ಏನು ಜಾಬ್ ಮಾಡ್ತಿದ್ದೀರಾ? ರಿಸರ್ಚ್ ಸ್ಟೂಡೆಂಟ್. ಎಲ್ಲಿ? ಮ್ಯಾಂಗ್ಳೂರು ನಿಟ್ಟೆಯಲ್ಲಿ. ಆಲ್ ದಿ ಬೆಸ್ಟ್. ವಿಘ್ನೇಶ್ವರನ ಒಳ್ಳೇದು ಮಾಡಲಿ. ಹರೇ ರಾಮ. ಅಮ್ಮ ನಮಸ್ಕಾರ. ನಿಮಗಿಬ್ರು ಈಗಲೂ ಕೊರೋನಾ ಇದೆಯಾ? ಹೇಳ್ತೀನವ್ರಿ, ತಮಾಷೆ ಮಾಡಿದ್ದು, ಸಾರಿ. ಅಲ್ಲ, ಅದು ಒಳ್ಳೇದು. ಹಾಯ್. ಸಣ್ಣ ಇಬ್ಬರು ವಾಲಂಟಿಯರ್ಗಳಿದ್ದಾರೆ. ಬೇರೆಂಗನ? ಅನ್ಶಿಕಾ. ಹಿಂಗಿರ ಬೇರೆ? ಅಮಯ್ಯ. ನಮಸ್ಕಾರ. ಬೇರೆ? ರತಿಕಾ. ಬೇಡ ಬೇಡ. ಉದಯಗಿರಿ. ಸಜ್ಜನ. ಎവിടെ സ്ഥലം? ಉದಯಗಿರಿ. ഉദയഗിരി. ചിത്ര. പന്നിപ്പാറ. ഉദയഗിരി. എല്ലാവരും ഉദയഗിരിക്കാരെന്നെ അല്ലേ? ഒരാൾ പന്നിപ്പാറ. അത് അവിടെ അടുത്ത് തന്നെ. ಸಂತೋಷ ಎಲ್ಲರಿಗೂ. ನಮಸ್ಕಾರ. ಹರೇ ರಾಮ. ಸ್ವಲ್ಪ ಗಟ್ಟಿಗೆ ಮಾತಾಡಿ, ಅಲ್ಲಿ ಕೇಳೋದಿಲ್ಲ ಆಯ್ತಾ? ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ವಿದ್ಯಾ. ಮನೆ? ವಿದ್ಯಾನಗರ. ದೃಶ್ಯ ಅಂತ ಹೇಳುವವರು ವಿದ್ಯಾನಗರದವರು ಒಬ್ಬರು ಪರಿಚಯ ಅದೇ. ಅವರು ನಿಮ್ಮ ಮಗಳು? ಸರಿ ಸರಿ. ಅದೇ ಕಾಣ್ಲಿಕ್ಕೆ ಒಂದೇ ರೀತಿ ಇದ್ದೀರಿ, ಹಾಗೆ ಕೇಳಿದ್ದು. ಅದೆಲ್ಲ ಹೋಗ್ಲಿ. ಎಲ್ಲರೂ ತರಕಾರಿ ಗುಂಪು ಗುಂಪಾಗಿ ಹಚ್ತಾ ಇದ್ದಾರೆ. ಎಲ್ಲರೂ ಗುಂಪು
ಇದ್ದಾರೆ, ನೀವು ಮಾತ್ರ ಏನು ಏಕಾಂಗಿ ಆದದ್ದು? ನನ್ನೊಟ್ಟಿಗೆ ತುಂಬಾ ಜನ ಇದ್ರು, ಅವರೊಟ್ಟಿಗೆ ಅವರು ಹೋದ್ರು. ಈಗ ಎಲ್ಲರೂ ಬಿಟ್ಟು ಹೋದ್ರಾ? ಹಾಗೆ ನಾನು ಏಕಾಂಗಿ ಆದೆ. ಏಕಾಂಗಿ ಆದರೂ ಪರವಾಗಿಲ್ಲ, ದೇವರ ಸೇವೆ ಅಲ್ವಾ? ಹೌದು. ನೀವು ಮುಗಿಸಿದ ಮೇಲೆ ಹೇಳೋದು ಗ್ರೇಟ್. ಆಯ್ತು, ವೆಂಕಟೇಶ್ವರನ ಆಶೀರ್ವಾದದಲ್ಲಿ ಹರೇ ರಾಮ. ಹರೇ ರಾಮ. ದೇವರು ಮುಟ್ಟಿಸ್ಲಿ ಎಲ್ಲರಿಗೂ. ಖಂಡಿತ. ಎಲ್ಲರೂ ಬಂದು ಸೇವೆ ಮಾಡಿ ಚಂದದಲ್ಲಿ ಆಗಲಿ. ಆಯ್ಬಿಟ್ಟ ಎಂತ ಎಲ್ಲರಿಗೂ ಸರ್ವ್ ಮಾಡುದಾ ಬಾಳೆಕಾಯನ್ನು? ಹೆಸರಿಗೆ ಸಾನ್ವಿಕಾ. ಎಲ್ಲಿ ಮನೆ? ಮಧುರಾ. ಗ್ರೇಟ್, ಥ್ಯಾಂಕ್ ಯು. ಅಕ್ಕ ನಮಸ್ಕಾರ. ಹೆಸರು? ಸುಮತಿ. ಎಲ್ಲಿ ಮನೆ? ವಿದ್ಯಾನಗರ. ಮೊನ್ನೆಯಿಂದಲೇ ಇದ್ದೀರಾ ಅಲ್ಲ ಕಲಶೋತ್ಸವಕ್ಕಿಂತ ಮುಂಚಿನಲೇ ಇದ್ದೀರಾ ಇಲ್ಲಿ ಆಕ್ಟಿವ್ ಆಗಿ? ಓ, ಇವತ್ತು ಸ್ಟಾರ್ಟ್ ಮಾಡಿದ್ದ. ಹಾಂ, ಸರಿ ಸರಿ, ತುಂಬ ಸಂತೋಷ. ವಿಘ್ನೇಶ್ವರನ ಆಶೀರ್ವಾದ ಇರಲಿ. ಹರೇ ರಾಮ. ಹಾಂ, ಸರಿ ಸರಿ. ಅಲ್ಲ, ಅದಕ್ಕೂ ಅವಕಾಶ ಲಭಿಸಿದ್ದು ಕೂಡ ಒಂದು ಗ್ರೇಟ್ ಅಲ್ವಾ? ಮಾಡಬೇಕು ಅಂತ ಎಲ್ಲರಿಗೂ ಇರುತ್ತೆ ಮನಸ್ಸು, ಬಟ್ ಅದಕ್ಕೂ ಒಂದು ಸಂದರ್ಭ ಒದಗಿ ಬರೋದು ಅಂತ ಇಲ್ವಾ? ಅದು ಕೂಡ ನಮ್ಮ ಒಂದು ಭಾಗ್ಯ ನಿಜವಾಗಿ. ಥ್ಯಾಂಕ್ ಯು. ಹರೇ ರಾಮ. ಅಣ್ಣ ನಮಸ್ಕಾರ. ನಮಸ್ಕಾರ. ಏನು ಹೆಸರು? ಎಡನಾಡು ವಿಲೇಜ್ ಗ್ರಾಮ. ಹೆಸರು ಶಂಕರ ಅಂತ. ನೀವು ಮೊನ್ನೆಯಲ್ಲೇ ಇದ್ದೀರಾ? ಹೌದು. ಮೊನ್ನೆಯಲ್ಲೇ? ಅಲ್ಲ, ನಾನು ಇವತ್ತೊಂದು ಓ, ಇವತ್ತು ಮೊನ್ನೆ ಬಂದದ್ದಾ? ಬಂದಿದ್ದೆ. ಮೊನ್ನೆ ಕೆಲಸ ಮಾಡಲಿಲ್ಲ, ಹಾಂ, ಸರಿ. ಬಂದಿದ್ದೇನೆ. ಇವತ್ತು ಸಹ ಕೆಲಸಕ್ಕೆ ಶುರು. ಓಕೆ. 9 ಆಯ್ತು ಆಯ್ತು, ಸಂತೋಷ. ಹರೇ ರಾಮ. ನಮಸ್ಕಾರ. ಹೆಸರು? ಗಣೇಶ್. ಎಲ್ಲಿ ಮನೆ? ಬೆದ್ರಡ್ಕ. ಇಲ್ಲಿ ಹತ್ತಿರದವರೇ? ಮನೆಯಲ್ಲೇ ಇದ್ದೀರಾ ಅಲ್ಲ ಕಲಶೋತ್ಸವಕ್ಕಿಂತ ಮುಂಚಿನಲೇ ಇದ್ದೀರಾ ಆಕ್ಟಿವ್ ಆಗಿ? ಹೌದಾ? ನೀವು ಯಾವ ಸೆಕ್ಷನ್ಲಿ? ಅಡುಗೆ ಸೆಕ್ಷನ್. ಅಡುಗೆ ಸೆಕ್ಷನ್. ಪರಿಚಯ ಆದಾಗ ಸಂತೋಷ. ಇಲ್ಲೊಂದು ನನ್ನ ಕ್ಯಾಮರಾದ ಕಣ್ಣಿಗೆ ಅಯ್ಯಪ್ಪ ವೃತ್ತಧಾರಿಯಾಗಿರುವ ಒಬ್ಬಳು ಬಾಲಕಿಯನ್ನು ನನಗೆ ಕಂಡಿತು. ಅವರನ್ನು ನಿಮಗೆ ಈಗ ಪರಿಚಯ ಮಾಡಿಸ್ತಾ ಇದ್ದೇನೆ. ನಮಸ್ಕಾರ. പേരെങ്ങനെ? അനുഷ. എവിടെ സ്ഥലം? ചേനക്കോട്. ചേനക്കോട് എന്ന് പറഞ്ഞാൽ എവിടെ? അത് കാസർഗോഡിൻ്റെ അടുത്താ അല്ല ഇവിടെ മധൂറിൻ്റെ അടുത്താ? ഓൾ ഇന്ത്യ ആയിട്ട് വർക്ക് ചെയ്യുന്നുണ്ട്. ഇപ്പം മുന്നോന്ന് മുതലേ ഉണ്ടോ? ഏത് സെക്ഷനിലാണ് കുഞ്ഞ് വർക്ക് ചെയ്യുന്നത്? പച്ചക്കറി എല്ലാം അങ്ങോട്ടും ഇങ്ങോട്ടും കൊടുക്കാനാ? എപ്പോൾ മാലയിട്ടോ? ഇപ്പോൾ ശനിയാഴ്ച. ഈ കഴിഞ്ഞ ശനിയാഴ്ച മാലയിട്ടതാ? ശരി. എപ്പോൾ മലക്ക് പോകുന്നേ? ആരെ ഒന്നിച്ചാ? അച്ഛൻ്റെ ഒന്നിച്ച് ഇട്ടതാ അല്ല ഏട്ടൻ്റെ ഒന്നിച്ചിട്ടതാ മാല? അച്ഛൻ്റെ ഒന്നിച്ചിട്ടതാ? ആദ്യമായിട്ട് ഇട്ടതാ? കന്നിസ്വാമിയാണോ? കന്നിസ്വാമിയാണ്. ഓക്കെ. ആ അയ്യപ്പൻ്റെയും അതേപോലെ ഇവിടുത്തെ വിഘ്നേശ്വരൻ്റെ എല്ലാം ആശീർവാദം ഇരിക്കട്ടെ കുഞ്ഞിക്ക്. ഓൾ ദി ബെസ്റ്റ്. ഹരേ രാമ. എന്താ? ನಮಸ್ಕಾರ. ಹೆಸರೇಗೆ? ರತ್ನಾಕರ್ ರೈ. ರತ್ನಾಕರ್ ರೈ ಕುಂದಾಪುರ. ನಿಮ್ಮ ಹೆಸರು? ನಾರಾಯಣ ಅಗಲ್ಪಾಡಿ ಅವರು. ನೀವು ಮನೆಯಲ್ಲೇ ಇದ್ದೀರಾ ಇಲ್ಲಿ? ನಿನ್ನೆಯಿಂದ ಇಲ್ಲೇ ಇದ್ದೇನೆ. ನಿನ್ನೆಯಿಂದ ಇಲ್ಲೇ ಇದ್ದೀರಾ? ನಾನು ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನ ಸಮಿತಿಯಲ್ಲಿದ್ದೇನೆ. ಕಣಿಪುರ ಗೋಪಾಲಕೃಷ್ಣ ದೇವಸ್ಥಾನದ ಸಮಿತಿಯಲ್ಲಿ ಇರುವವರು ನೀವು ಸಹ? ನಾನು ಕೂಡ ಅಗಲ್ಪಾಡಿ. ನೀವು ಅಗಲ್ಪಾಡಿ. ಇಲ್ಲಿ ನೀವು ಫುಡ್ ಸೆಕ್ಷನಲ್ಲಿ? ಸೆಕ್ಷನ್ನಲ್ಲಿ ಎಲ್ಲ ನಾವು ಈಗ ಇದ್ದೇವೆ. ಸರಿ ಸರಿ. ಇನ್ನು ಎಷ್ಟು ದಿನ ಇದ್ದೀರಿ? ಕಲಶೋತ್ಸವ ಮುಗಿಯೋವರೆಗೆ ಇದ್ದೀರಾ? ನಾಳೆ ನಮ್ಮದೇ ಟೀಮ್ ಇಲ್ಲಿ ಸೇವೆ ಮಾಡಲಿಕ್ಕೆ ಬರ್ತಾರೆ ಕುಳ್ಳೆಯಿಂದ. ಸರಿ. ಒಂದು 1,000 ಜನ ಅಂದಾಜು ಬರ್ತಾರೆ. ನಿಮ್ಮಲ್ಲಿಂದ 1,000 ಜನರ ನಾಳೆ ಬರ್ತಾರೆ ಕುಳ್ಳೆ ಪಂಚಾಯತಿನಿಂದ. ನಿಮ್ಮ ಮುಂದಾಳತ್ವದಲ್ಲಿ 1,000. ನಮ್ಮ ಅಂದರೆ ಕಮಿಟಿಯ ಮುಂದಾಳ. ಅಂದರೆ ಕಣಿಪುರ ದೇವಸ್ಥಾನದ ಸಮಿತಿಯ ವತಿಯಿಂದ 1,000ದಷ್ಟು ವಾಲಂಟಿಯರ್ಗಳು ನಾಳೆ ಇಲ್ಲಿ ನಾಳೆ ಅಂದರೆ 30ನೇ ತಾರೀಕಿಗೆ ಇಲ್ಲಿ ಎಲ್ಲರೂ ಇರ್ತಾರೆ. 1,000 ಜನ ವಾಲಂಟಿಯರ್ಗಳು ವಿಘ್ನೇಶ್ವರನ ಸನ್ನಿಧಾನಕ್ಕೆ ಬರ್ತಾರೆ. ಸೇವೆ ಮಾಡಲಿಕ್ಕೆ ನಾವು ಎಲ್ಲರಿಗೂ ಕೂಡ ವಿಘ್ನೇಶ್ವರ ಒಳ್ಳೇದು ಮಾಡಲಿ. ನಿಮ್ಮನ್ನು ಕೂಡ ಭೇಟಿಯಾಗಿ ಸಂತೋಷ ಆಯಿತು. ಹರೇ ರಾಮ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮನೆ ಮನೆಯಲ್ಲೇ ಇದ್ದೀರಾ ಇವತ್ತು? ಇಲ್ಲ, ಒಂದು ತಿಂಗಳಿಂದ
ಕಲಶೋತ್ಸವದಿಂದ ಮುಂಚೆ ಇಲ್ಲಿ ಗ್ರೇಟ್. ವಿಘ್ನೇಶ್ವರನ ಒಳ್ಳೇದು ಮಾಡಲಿ. ಹರೇ ರಾಮ. ಹಾಯ್ ಅಕ್ಕ, ನಮಸ್ಕಾರ. ಹೆಸರೇಗೆ? ಅಶ್ವಿತಾ. ಮನೆ ಮಧುರ್ನವ್ರೆ. ವಿಘ್ನೇಶ್ವರನ ಸನ್ನಿಧಿ ಹತ್ತಿರವೇ ಇರುವಂಥವ್ರು. ಎಷ್ಟು ದಿನದಿಂದ ಇದ್ದೀರಿ ಇಲ್ಲಿ ಆಕ್ಟಿವ್ ಆಗಿ? ಯಾವಾಗಿಂದ? ಶುರುವಾಯಿತು ಕೆಲಸ ಯಾವಾಗ ಕಲಶೋತ್ಸವ ಶುರು ಆದ 27ಕ್ಕೆ. ಅಲ್ಲ ಕೆಲಸ ಯಾವಾಗ ಶುರು ಮಾಡಿದ್ದಾರೆ ಕಲಶೋತ್ಸವಕ್ಕೆ ಪ್ರಿಪೇರ್ ಆಗುವ ಆರಂಭದಿಂದಲೂ ಕೂಡ ನೀವು ಇಲ್ಲೇ ಇದ್ದೀರಿ ಸಕ್ರಿಯವಾಗಿ. ವೆರಿ ಗುಡ್. ಆ ವಿಘ್ನೇಶ್ವರ ನಿಮಗೆ ಒಳ್ಳೇದು ಮಾಡಲಿ. ಹರೇ ರಾಮ. ಸರ್ ನಮಸ್ಕಾರ. ನೀವು ಮಾತಾಡಿ, ಪರವಾಗಿಲ್ಲ. ಫಸ್ಟ್ ನೀವು ಮಾತಾಡಿ, ನಿಮ್ಮಲ್ಲಿ ಮಾತಾಡಿ. ನಿಮ್ಮ ಹೆಸರು? ಪವಿತ್ರ. ಮನೆ ಸಿ ಪಿ ಸರ್. ಇಲ್ಲಿ ಹತ್ತಿರದವರು. ಮೊನ್ನೆಯಿಂದ ಇದ್ದೀರಾ? ಇವತ್ತು ಬಂದದ್ದು? ನಾವೊಂದು ಮೊನ್ನೆ ಕೂಡ ಇದ್ದೆ, ಇವತ್ತು ಬಂದೆ. 2 ದಿನ ಆಯ್ತು. ನಿಮ್ಮ ಹೆಸರು? ಹೇಗೆ ಕೇಳ್ತಾ ಇಲ್ಲ. ಪ್ರಸಾದ್. ನನ್ನ ಹೆಸರೇ? ನಿಮ್ಮ ಹೆಸರು? ನನ್ನ ಪ್ರಸಾದ್ ಅಂತಲ್ವ ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಅಂತ ಹೇಳಿದ್ ನಾನು. ನೀವು ಪ್ರಸಾದ್, ನಾನು ದುರ್ಗಾ ಪ್ರಸಾದ್. ಮನೆ ಕಾಸರಗೋಡು. ಇವತ್ತು ಬಂದದ? ಮೊನ್ನೆಯಿಂದಲೇ ಇದ್ದೀರಾ? ನಾಳಿದ್ದು ನಾಳೆ ಇದೆ, ನಾಳೆ 3ನೇ ತಾರೀಕು ಕೂಡ ಇದೆ. 3ನೇ ತಾರೀಕಿನವರೆಗೆ ಇದ್ದೀರಿ. ಆಯ್ತು, ಸಂತೋಷ. ನಮಸ್ಕಾರ. ಹೆಸರು? ಮಂಗಳೂರಿಂದ. ಹೆಸರು? ನಾನು ಕಿರಣ್ ಕಲಾಂಜಲಿ. ಕಿರಣ್ ಕಲಾಂಜಲಿ. ರಂಗ ಕಲಾವಿದರು. ಬಾರಿ ತುಂಬ ಸಂತೋಷ ಆಯಿತು. ಎಲ್ಲಿ ಮನೆ? ನನ್ನ ಹುಟ್ಟೂರು ಇದೆ ಕಾಸರಗೋಡು. ಹಾಂ. ಇವಾಗ ಇರೋದು ಮಂಗಳೂರು. ಪ್ರಸ್ತುತ ವಾಸ್ತವ್ಯ ಮಂಗಳೂರು. ಮಂಗಳೂರಲ್ಲಿ ಗುರುಪುರ ಕೈಕಂಬ ಆ ಸೈಡ್. ಇವತ್ತು ಬಂದದ್ದೇ ಅಲ್ಲ, ಮೊನ್ನೆಯಿಂದಲೇ ಇದ್ದೀರಾ? 2 ತಿಂಗಳಿಂದಲೇ ಇದ್ದೀರಿ. 2 ದಿನದಿಂದ ಇದ್ದೀರಿ. ಅಲ್ಲ, ನಾನು ಅನ್ಕೊಂಡದ್ದು ಕಲಶೋತ್ಸವದಿಂದ ಮುನ್ನೋಡಿಯಾಗಿ ತಯಾರಿಯ ಪ್ರಕ್ರಿಯೆಯಲ್ಲೂ ಕೂಡ ಇದ್ದೀರಾ ಅಂತ ಅನ್ಕೊಂಡೆ. ಅಲ್ಲ, ನೀವೀಗ ಮೊನ್ನೆಯಿಂದಲೇ 2 ದಿನ ಆಗಿ ನೀವೀಗ ಇದ್ದೀರಿ. ಇನ್ನು ಕಲಶೋತ್ಸವ ಮುಗಿಯೋವರೆಗೆ ಇದ್ದೀರಾ? ಸಂತೋಷ. ವಿಘ್ನೇಶ್ವರ ಒಳ್ಳೇದು ಮಾಡಲಿ. ಹರೇ ರಾಮ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಉದಯ ಕುಮಾರ್. ಇಲ್ಲಿ ಮೈಕದ ಸೌಂಡಿಗೆ ಎಲ್ಲ ಒಂದೊಂದಾಗಿ ಕೇಳಿಸ್ತಾ ಉಂಟು. ಮನೆ ಕೂಡ್ಲು ಸಿ ಪಿ ಸಿ ಆರ್ ಐ. ಮೊನ್ನೆಯಿಂದಲೇ ಇದ್ದೀರಾ? ಇದ್ದೇವೆ. ಎಲ್ಲ ಮಾತಾ ಅಮೃತಾನಂದ ಸೇವಾ ಪಡೆದ. ಓ ಸರಿ. ನಮ್ಮ ವಿವೇಕಾನಂದ ಸರಿ. ಆಗ ಒಬ್ರು ಹೇಳಿದ್ರು. ಅವ್ರು ಎಲ್ಲಿ ಹೋದರೂ ಈ ವ್ಯವಸ್ಥೆಯಲ್ಲಿ ನಾವು ಥ್ಯಾಂಕ್ ಯು. ಹೆಸರು ಹೇಳಕ್ಕ? ಹೆಸರು ಯುವರ್ ಗುಡ್ ನೇಮ್? ಮಂಜುಳಾ. ಫ್ರಮ್ ಎಲ್ಲಿಯವರು? ಕಾಸರಗೋಡು. ಹೆಸರು? ಭಾವನಾ. ಮನೆ? ಮಣಿಪಾಡಿ. ಜಯಲಕ್ಷ್ಮಿ. ಮಣಿಪಾಡಿ. ಪರಕ್ಕಿಲ. ದೇವಕಿ. ಮನೆ? ಉದಯಗಿರಿ. ನಿಮ್ಮ ಹೆಸರು? ಜ್ಯೋತಿ. ಇಲ್ಲಿಯವರು? ಮಾಯಪಾಡಿ. ಅಮ್ಮ ನಿಮ್ಮ ಹೆಸರಮ್ಮ? ಹೆಸರು? ತಮ್ಮ ನಾಮಧೇಯ? ಕಮಲ. ಹೂವಿನ ಹೆಸರು ಕಮಲ. ಮೊನ್ನೆಯಿಂದಲೇ ಇದ್ದೀರಾ? ಇಲ್ಲಿ ಹತ್ತಿರ ಮನೆಯಾ? ಮೊನ್ನೆಯಿಂದಲೇ ಇದ್ದೀರಾ? ಇವತ್ತು ಅಮ್ಮ ಇವತ್ತೇ ಬಂದದ್ದ? ಅಲ್ಲ, ಮೊನ್ನೆಯಿಂದಲೇ ಇದ್ದೀರಾ ನೀವು? ಮೊನ್ನೆಯಿಂದಲೇ ಇದ್ದೀರಿ. ಸಂತೋಷ. ಅಕ್ಕನ ಹೆಸರು? ಸುಗಂಧಿ. ಕ್ಷಮಿಸಿ, ಸುಗಂಧಿ. ಎಲ್ಲಿ ಮನೆ? ಮಣಿಪಾಡಿ. ಅಕ್ಕ ನಿಮ್ಮ ಹೆಸರು? ಲೀಲಾವತಿ. ನಮಸ್ಕಾರ. ನಿಮ್ಮ ಹೆಸರು? ಶರತ್ ಫ್ರಮ್ ಇಲ್ಲಿ ಮಧುರ್ನವರಲ್ಲ? ನೀವು ಕಲಶೋತ್ಸವದಿಂದ ಮುಂಚಿತವಾಗಿ ಇಲ್ಲಿ ಎಲ್ಲ ಏನು ಅದರ ವರ್ಕೆಲ್ಲ ಮಾಡುವಾಗಲೇ ಇದ್ದೀರೇನೋ ಕಳೆದ 1-1.5 ತಿಂಗಳಲ್ಲಿ? ಮತ್ತೆ ಹೇಗೆ ಹೋಗ್ತಾ ಉಂಟು ವರ್ಕೆಲ್ಲ? ವಾಲಂಟಿಯರ್ಗಳೆಲ್ಲ ಬೇಕಾದಷ್ಟಿದ್ದಾರೆ?
ಬರ್ತಾರೆ ಪ್ರತಿದಿನ ಒಂದೊಂದು ಸಮಿತಿಯವರೆಲ್ಲ ಬರ್ತಾರೆ. ಇನ್ನು ನೀವು ಕಲಶೋತ್ಸವ ಕಳೆದು ಅದರ ನಂತರ ಮತ್ತೆ ಇದರ ವಿಲೇವಾರಿ ಕಾರ್ಯಕ್ಕೂ ಕೂಡ ನೀವು ಇದ್ದೀರ. ಅದು ಇನ್ನೂ ಸಹ ಇನ್ನೊಂದು 2 ವಾರ 3 ವಾರ ಇರ್ಬೋದು. ಸರಿ ಆಯಿತು. ಆದರೆ ನೀವು ಇಷ್ಟೊಂದು ನಿಮ್ಮಂಥವರೆಲ್ಲರ ಇಂಥ ಒಂದು ಹೃದಯ ವೈಶಾಲ್ಯತೆಯಿಂದ ಕೂಡಿದ ಈ ರೀತಿಯಾದಂಥ ಸಕ್ರಿಯವಾದ ಒಂದು ಭಾಗವಹಿಸುವಿಕೆಯಿಂದ ಇಲ್ಲಿನ ಆಯೋಜನಾ ಸಮಿತಿಯವರಿಗೂ ಕೂಡ ಇದನ್ನೆಲ್ಲ ಇಷ್ಟೊಂದು ಸಹಸ್ರಾರು ಮಂದಿ ಭಕ್ತರು ಬಂದರೂ ಕೂಡ ಅವರನ್ನೆಲ್ಲ ಒಳ್ಳೆಯ ರೀತಿಯಲ್ಲಿ ಊಟೋಪಚಾರ ತಿಂಡಿ ಕಾಫಿ ಎಲ್ಲ ಕೊಟ್ಟು ಅವರನ್ನು ಒಳ್ಳೆಯ ರೀತಿಯಲ್ಲಿ ಇಲ್ಲಿಂದ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡುವ ಮೂಲಕ ಇಲ್ಲಿನ ಆಯೋಜನಾ ಸಮಿತಿಯವರಿಗೂ ಕೂಡ ಒಂದು ನಿರಾಳತೆಯ ಭಾವ ಅವರಿಗೆ ಕೂಡ ಇರೋದು ನಿಮ್ಮಂತಹ ಎಲ್ಲ ಹೃದಯ ವೈಶಾಲ್ಯತೆಯಿಂದ ಕೂಡಿದಂತಹ ವಾಲಂಟಿಯರ್ಗಳಿಂದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಮೆಲ್ಲರ ಈ ಸೇವೆಗೆ ನಿಜವಾಗಿ ತುಂಬ ಧನ್ಯವಾದ ಹೇಳಲೇಬೇಕು. ನಿಮಗೆ ಆ ವಿಘ್ನೇಶ್ವರ ಒಳ್ಳೇದು ಮಾಡಲಿ. ಹರೇ ರಾಮ. ಅಕ್ಕ ನಮಸ್ಕಾರ. ನಿಮ್ಮ ಹೆಸರು? ಪುಷ್ಪ. ಮನೆ? ಮಂಗಳೂರು. ಎಲ್ಲಿ ನೀವು? ಪಂಜಿ ಮುಗೇರು ಕೊಟ್ಟಾರ ಚೌಕ್ ಯಾವ ಸೈಡ್? ನಿಮ್ಮ ಹೆಸರು? ಸ್ವಲ್ಪ ಗಟ್ಟಿಯಾಗಿ ಹೇಳಿರೋ. ಅಪರ್ಣ. ಫ್ರಮ್ ಆಲಪ್ಪುಳ. ಹಂಗ ತೆಕ್ಕನ ಆಲಪ್ಪುಳಿನ ಇವಡ ರಿಲೇಟಿವ್ಸ್ ಅಂಡ ಫ್ರೆಂಡ್. ಓ ಸರಿ. ನಿಮ್ಮ ಹೆಸರು? ವಿಷ್ಣುಪ್ರಿಯ. ಇಲ್ಲಿಯವರೆಯಾ? ಪರಕ್ಕಿಲ್ಲದವರ. ಏನು ಮಾಡ್ತಾ ಇದ್ದೀರಿ? BSc ನರ್ಸಿಂಗ್. ಯಾವ ಕಾಲೇಜ್? ರಾಜೀವ್ ಗಾಂಧಿ ಕಾಲೇಜ್. ಎಲ್ಲಿ ಅದು ಕ್ಯಾಂಪಸ್? ಮೀನಾಕ್ಷಿ ಮಾಲ್ ಬನ್ನಾರ್ಘಟ್ಟ. ಅಕ್ಕ ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಎಲ್ಲಿ ಮನೆ? ಪರಕ್ಕಿಲ್ಲದವರು. ನೀವು ಮೊನ್ನೆಯಿಂದಲೇ ಇದ್ದೀರಾ? ಅಂದರೆ ಕಲಶ ಆರಂಭವಾದಿಂದ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಪ್ರಿಪರೇಷನ್ ಇದ್ದೀರಾ? ಆಗಲೇ ಇದ್ದೀರಾ? ಇನ್ನು ಕಲಶ ಕಳೆದು ಮತ್ತು ಅದರ ಡಿಲಿವರಿ ಆಗುವವರೆಗೂ ನೀವು ಇಲ್ಲಿ ಇದ್ದೀರಿ. ಸರಿ. ನಿಮ್ಮ ಹೃದಯ ವೈಶಾಲ್ಯತೆಗೆ ಗ್ರೇಟ್ ಹೇಳಲಿಕ್ಕೆ ಬೇಕು. ವಿಘ್ನೇಶ್ವರ ಒಳ್ಳೇದು ಮಾಡಲಿ. ಹರೇ ರಾಮ. ನಿಮ್ಮ ಹೆಸರು? ಪ್ರಣಯ್. ಏನು ಮಾಡ್ತಾ ಇದ್ದೀರಿ? ನೀವು ಈ ಅಕ್ಷರ ಮಂಗಳೂರಲ್ಲಿ ಕಲಿಯೋದು? ಎಲ್ಲಿ ಯಾವ ಸ್ಕೂಲ್? ಬೋಂದೇಲಲ್ಲಿ. ಓಕೆ, ಸಂತೋಷ. ನಿಮ್ಮ ಹತ್ರ ಎಲ್ಲ ಮಾತಾಡಿದ್ರೆ ಸಂತೋಷ ಆಯಿತು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಹರೇ ರಾಮ. ಅಕ್ಕ ನಿಮ್ಮ ಹೆಸರು? ಗೀತಾ. ಮಧುರ್ನವ್ರಿಯಾ? ಪರಕ್ಕಿಲ್ಲದವರು. ಹೇಮಲತಾ. ಎಲ್ಲಿ ಮನೆ? ಮಣಿಪಾಡಿ. ಸುಜಾತ. ಮಧುರು. ಚೇತನ. ಫ್ರಮ್ ಮಧುರು. ನೀವೆಲ್ಲ ಮೊನ್ನೆಯಿಂದಲೇ ಇದ್ದೀರಾ? 1 ವಾರ ಆಯಿತು. ಅಂದರೆ ಕಲಶೋತ್ಸವದಿಂದ ಮುಂಚೆ ನೀವು ಬಂದಿದ್ರಿ ಇಲ್ಲ? ಅವತ್ತು ಯಾವ ಸೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಕ್ಲೀನಿಂಗ್. ಸ್ವಚ್ಛತಾ ಕಾರ್ಯ ಮತ್ತು ತರಕಾರಿ ಹಚ್ಚೋದ್ರಲ್ಲಿ ಅವತ್ತಿದ್ದದ್ದು. ಇವತ್ತು ಬಾಂಡ್ ಹಾಕಿ ಹೋಗಿದ್ದು. ನಾಳೆ ಅಡುಗೆ ಪ್ರಿಪೇರ್ ಮಾಡಲಿಕ್ಕೆ ಕೆಲವೊಮ್ಮೆ ಪ್ರಮೋಷನ್ ಆಗಲಿಕ್ಕೂ ಸಾಕು. ತುಂಬ ಸಂತೋಷ. ಆ ವಿಘ್ನೇಶ್ವರನ ನಿಮ್ಮ ಈ ಸೇವೆಗೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಹತ್ರ ಮಾತಾಡಿ ನನಗೂ ಸಂತೋಷ ಆಯಿತು. ಎಲ್ರಿಗೂ ಒಳ್ಳೇದಾಗಲಿ. ಹರೇ ರಾಮ. ಹರೇ ರಾಮ. ಏನೋ? ಜೈ ಶ್ರೀರಾಮ್. ಮೇಡಮ್ ನೀವು ಆಗಲೇ ಇದ್ದೀರಲ್ಲ? ಅದೇ ನೀವೆಲ್ಲ ಇದರಲ್ಲಿ ಇದ್ದೀರಿ. ನಾನು ಮಾಡಿದಾಗ ತರಕಾರಿ ಕಟ್ ಮಾಡೋದ್ರಲ್ಲಿ ಇದ್ದೆ. ಬಾಯರಿಗೆ ಸರಬರಾಜು ಮಾಡುವಲ್ಲಿಯೂ ನೀವಿದ್ರಿ. ತುಂಬ ಸಂತೋಷ ಇದೆ ನಿಮ್ಮ ಹತ್ರ ಮಾತಾಡಿ. ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಮೊನ್ನೆಯಿಂದಲೇ ಇದ್ದೀರಾ? ಅಕ್ಕ ನಿಮ್ಮ ಹೆಸರು? ಅಂಬಿಕಾ. ಸಿರಿಬಾಗಿಲು. ಸುನೀತಾ. ಸಿರಿಬಾಗಿಲು. ಲೀಲಾವತಿ. ಮಧುರು.
ಸಿರಿಬಾಗಿಲು ಎಲ್ಲ ಸಿರಿಬಾಗಿಲು ನೋಡ. ದಿವ್ಯಾ ಸಿರಿಬಾಗಿಲು, ಸುಪ್ರೀತಾ ಸಿರಿಬಾಗಿಲು, ಅವಿನಾಕ್ಷಿ ನಳಿನಾಕ್ಷಿ ಸಿರಿಬಾಗಿಲು. ಈ ಪುಟ್ಟ ಹುಡುಗಿ ಬಾಲಕಿ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿಯಾಗಿ ಈಗ ಸೇವೆ ಮಾಡುವುದರ ಮೂಲಕ ಪ್ರಾಪ್ತಿಗೆ ಸಿರಿಬಾಗಿಲಿನವರೆಯಾ? ಸಂತೋಷ ಅಕ್ಕ. ನಿಮ್ಮ ಹೆಸರು ಮುಖೊಮ್ಮೆ ಪುಷ್ಪ ನಾನು ಸಿರಿಬಾಗಿಲು. ಓಕೆ, ನಿಮ್ಮೆಲ್ಲರಲ್ಲೂ ಮಾತಾಡಿದ್ದು ತುಂಬ ಸಂತೋಷ ಆಯಿತು. ಪುಟ್ಟ ಪುಟ್ಟ ಹೆಸರೇಗೆ ಪುಟ್ಟ? ಹಾಯ್ ಹಾಯ್, ಹೆಸರು ಬಿತ್ತನ್ ಫ್ರಮ್ ಸಿರಿಬಾಗಿಲು. ವೆರಿ ಗುಡ್. ಉಂಡೆ ಮಾಡಲಿಕ್ಕೆ ಸೇರೋದಿಲ್ವಾ? ಯಾವುದು? ಮಹೇಶ್ವರಿ ಮಹಿಳಾ ಮಂಡಲ ಹುಡುಕೂರು. ಆ ಸಮಿತಿಯ ವತಿಯಿಂದ ನೀವು ಬಂದದ್ದು ಒಟ್ಟಾಗಿ ಬಹಳ ಸಂತೋಷ. ಹರೇ ರಾಮ. ಇನ್ನು ನಿಮ್ಮ ಹೆಸರಿಗೆ? ರಂಜಿತ್. ನಿಮ್ಮ ಮನೆ? ಹಾಯ್, ಎಂತ ಹೆಸರೆಂತ? ರಕ್ಷತ್. ರಕ್ಷತ್ ಮನೆ ವಾಯ್ಪಾಡಿಯವರು. ನೀವು ಕೂಡ ಇವರ ಜೊತೆ ಬಂದದ್ದು? ತುಂಬ ಸಂತೋಷ. ದೇವರು ಒಳ್ಳೇದು ಮಾಡಲಿ. ಎಲ್ಲ ದೇವರ ಸೇವೆಗೆಲ್ಲ ಸೇರಿ. ಓಕೆ, ಕಾಣೋಣ. ಬಾಯ್. ಹರೇ ರಾಮ. ಬ್ರಹ್ಮಕಲಶೋತ್ಸವ ಸಂಭ್ರಮದ ಇನ್ನಷ್ಟು ವಿಡಿಯೋಗಳಿದ್ದು ಅದು ಶೀಘ್ರದಲ್ಲೇ ಮುಂದಿನ ಭಾಗದಲ್ಲಿ ಬರಲಿದೆ. ವಿಡಿಯೋ ವೀಕ್ಷಿಸುತ್ತಿರುವ ತಾವೆಲ್ಲರೂ ದಯವಿಟ್ಟು ತಮ್ಮ ಮೊಬೈಲ್ಗಳಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಮಾಡಿದಲ್ಲಿ ತಮಗೆ ನೋಟಿಫಿಕೇಶನ್ ಲಭಿಸಲಿದೆ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ನೆರೆಹೊರೆಯವರಿಗೂ, ಆತ್ಮೀಯರಿಗೂ, ಸಂಬಂಧಿಕರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು.